ಗವರ್ನಮೆಂಟ್ ಎಂಪ್ಲಾಯೀಸ್ ಸರ್ಕಾರಿ ನೌಕರರ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಅಪ್ಡೇಟ್. ಇದು ನೋಡಿ, ನಾನು ಗೂಗಲ್ ಸರ್ಚ್ ಮಾಡಿ ಕೂಡ ಹೇಳ್ತಾ ಇದ್ದೀನಿ ನಿಮಗೆ. ರಾಜ್ಯ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಎನ್ನುವಂತೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಉತ್ತೀರ್ಣದ ಅವಧಿಯನ್ನು ಡಿಸೆಂಬರ್ 31, 2025 ಸರ್ಕಾರ ವಿಸ್ತರಿಸಿ ಆದೇಶಿಸಿದೆ. ಅಂದ್ರೆ ಇದಕ್ಕೂ ಮುಂಚೆ 2024 ಡಿಸೆಂಬರ್ ಇದಕ್ಕೆ ಕೊನೆಯ ದಿನಾಂಕ ಅಂದ್ರೆ ಡ್ಯೂ ಡೇಟ್ ಆಗಿತ್ತು. ಇವಾಗ 2025 ಡಿಸೆಂಬರ್ ವರೆಗೂ ಒಂದು ವರ್ಷ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ನೀವು ಈ ಎಕ್ಸಾಮ್ ಅನ್ನ ಕಿಯೋನಿಕ್ಸ್ ಸಂಸ್ಥೆ ಜೊತೆ ಅವರು ಮರ್ಜ್ ಆಗಿರೋದ್ರಿಂದ ಆ ಒಂದು ಪೋರ್ಟಲ್ಗೆ ಹೋಗಿ ನೀವು ರಿಜಿಸ್ಟರ್ ಆಗಿ ಈ ಒಂದು ಎಕ್ಸಾಮ್ ನ ಎಲ್ಲಾ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ಮತ್ತು ಸಿಬ್ಬಂದಿಗಳು ಇದನ್ನ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅಂತ ಹೇಳ್ತಾರೆ, ಇದನ್ನ ನೀವು ಪಾಸ್ ಆಗ್ಬೇಕಾಗತ್ತೆ. ಓಕೆನಾ? ಸೊ ನೀವು ನೋಡಬಹುದು, ಈ ಒಂದು ಸರ್ಕಾರದ ಆದೇಶದಂತೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯ ನೋಂದಣಿಯನ್ನು ಆಲ್ರೆಡಿ ಪ್ರಾರಂಭ ಮಾಡಲಾಗಿದೆ. ಅಭ್ಯರ್ಥಿಗಳು ನೋಂದಣಿ ಮಾಡ್ಕೋಬಹುದು. ಓಕೆನಾ? ಇನ್ನು ಮುಂದುವರೆದ ಭಾಗ ನೋಡೋದಾದ್ರೆ, ಕರ್ನಾಟಕ ಸರ್ಕಾರ ಸರ್ಕಾರಿ ನೌಕರರಿಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿದೆ. ಇದು ಕಡ್ಡಾಯವಾಗಿದೆ, ಇದು ಮ್ಯಾಂಡೇಟರಿ. ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ಹಲವು ಬಾರಿ ಗಡುವು ವಿಸ್ತರಣೆ ಮಾಡಲಾಗಿದ್ದು, ರಾಜ್ಯ ಸರ್ಕಾರಿ ನೌಕರರಿಗೆ ಇದು ಗುಡ್ ನ್ಯೂಸ್ ಆಗಿದೆ. ಮತ್ತೆ ಯಾಕಂದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರು, ಫರ್ದರ್ ಮತ್ತೆ ಎಕ್ಸ್ಟೆಂಡ್ ಮಾಡಿದರೆ ನಿಮಗೆ 1 ವರ್ಷ ಕಾಲಾವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಡಿಸೆಂಬರ್ 31, 2025 ಸರ್ಕಾರ ವಿಸ್ತರಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ನೀವು ನೋಡಬಹುದು ಇಲ್ಲಿ ಯಾವೆಲ್ಲ ಅಧಿಸೂಚನೆಗಳು ಅಪ್ಲೈ ಆಗುತ್ತೆ. ಅದರಲ್ಲಿ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಅಂದ್ರೆ ಅಧಿನಿಯಮ 1978, 1990 ಕರ್ನಾಟಕ ಅಧಿನಿಯಮ 14, ಓಕೆನಾ, 8ನೇ ಪ್ರಕರಣದೊಂದಿಗೆ ಒಂದು ಅಪ್ಡೇಟ್ ಆದಂತ 3ನೇ ಪ್ರಕರಣದ 1ನೇ ಉಪ ಪ್ರಕರಣದ ಮೂಲಕ ಒಂದು ಅಧಿಕಾರಗಳನ್ನು ಚಲಾಯಿಸಿ, ಓಕೆನಾ, ಕರ್ನಾಟಕ ಸರ್ಕಾರವು ರಚಿಸಿರುವ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನಿಯಮಗಳನ್ನು 2012ಕ್ಕೆ ತಿದ್ದುಪಡಿ ಮಾಡುವ ಸಲುವಾಗಿ ಈ ಕೆಳಗಿನ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಕರಡನ್ನು ಸದರಿ ಅಧಿನಿಯಮದ 3ನೇ ಪ್ರಕರಣದ 2ನೇ ಉಪ ಪ್ರಕರಣದ ಎ ಅಂದ್ರೆ ಖಂಡದ ಮೂಲಕ ಅಗತ್ಯಪಡಿಸಲಾಗದಂತ ಅಂದ್ರೆ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಅಧಿಕೃತ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ 15 ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸದರಿ ಕರಡು ನಿಯಮಗಳು ಏನ್ ಹೇಳುತ್ತೆ ಅಂದ್ರೆ, ಸಂಬಂಧಪಟ್ಟ ಮೇಲೆ ಗೊತ್ತುಪಡಿಸಿದ ಅವಧಿ ಕೊನೆಗೊಳ್ಳುವ ಮುಂಚೆ ಯಾರೇ ವ್ಯಕ್ತಿಯಿಂದ ರಾಜ್ಯ ಸರ್ಕಾರವು ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣ ಅಥವಾ ಸಲಹೆಯನ್ನು ರಾಜ್ಯ ಸರ್ಕಾರವು ಪರಿಗಣಿಸುತ್ತದೆ. ನಿಮ್ದು ಏನಾದ್ರೂ ಒಂದು ವೈಯಕ್ತಿಕವಾಗಿ ನಿಮ್ಮ ಆಕ್ಷೇಪಣೆಗಳೇನಿದ್ರೆ ಅದನ್ನ ಅಥವಾ ಸಲಹೆಗಳಿದ್ರೆ ನೀವು ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ವಿಧಾನಸೌಧ, ಬೆಂಗಳೂರು 560001 ಇವರಿಗೆ ಸಲ್ಲಿಸತಕ್ಕದ್ದು ಅಂತ ಕೂಡ ಆ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಇನ್ನು ಕರಡು ನಿಯಮಗಳು ಏನ್ ಹೇಳುತ್ತೆ ಅಂದ್ರೆ, ಶೀರ್ಷಿಕೆ ಮತ್ತು ಪ್ರಾರಂಭ. ಓಕೆನಾ? ಈ ನಿಯಮಗಳನ್ನು ಕರ್ನಾಟಕ ನಾಗರಿಕ ಸೇವಾ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ತಿದ್ದುಪಡಿ ನಿಯಮಗಳು 2025 ಎಂದು ಕರೆಯತಕ್ಕದ್ದು. ಓಕೆನಾ? ಈ ನಿಯಮಗಳು ಅಧಿಕೃತ ರಾಜ್ಯ ಪತ್ರದಲ್ಲಿ ಅಂತಿಮವಾಗಿ ಪ್ರಕಟಣೆಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು ಅಂತ ಹೇಳಿದ್ದಾರೆ. ಇನ್ನು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನಿಯಮಗಳು, ಓಕೆನಾ, ದಿನಾಂಕ 31/12/2024 ಎಂಬ ಪದದ ನಂತರ ಅದರ ಬದಲಿಗೆ 31/12/2025 ಎಂಬ ಪದ ಮತ್ತು ಅಂಕಿಗಳನ್ನು ದಿನಾಂಕ 1/1/2025 ಜಾರಿಗೆ ಬಂದಿವೆ ಎಂದು ಭಾವಿಸಿ ಪ್ರತಿಸ್ಥಾಪಿಸತಕ್ಕದ್ದು. ಅಂದ್ರೆ ಅದನ್ನ ಚೇಂಜ್ ಮಾಡಿದ್ದಾರೆ. ಓಕೆನಾ? ಅಂದ್ರೆ ನಿಮಗೆ 1 ವರ್ಷ ಈ ಒಂದು ತಿದ್ದುಪಡಿ ಆಗಿದೆ. ಸೊ ಯಾರೆಲ್ಲ ಎಕ್ಸಾಮ್ ಮಾಡ್ಕೊಂಡಿಲ್ಲ, ಯಾರೆಲ್ಲ ಒಂದು ಇದನ್ನ ಪಾಸ್ ಆಗ್ಲೇಬೇಕು ಒಂದು ಮ್ಯಾಂಡೇಟರಿ ಇರೋದ್ರಿಂದ ನಿಮಗೆ ಮತ್ತೆ ಒಂದು ಕಾಲಾವಕಾಶ ಬಂದಿದೆ. ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ. ಓಕೆನಾ? ಸೊ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇದೆ ಅಂತ, ನಾನು ವಿಡಿಯೋ ಚೆಕ್ ಮಾಡಿ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳಿದ್ದೆ. ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆನಾ? ಎಲ್ಲರಿಗೂ 2025, ಓಕೆನಾ, ಡಿಸೆಂಬರ್ 31 ನಿಮಗೆ ಕಾಲಾವಕಾಶ ಇದೆ. ಸೊ ಅದರೊಳಗೆ ನೀವು ಎಲ್ಲರೂ ಈ ಒಂದು ಏನು ಎಕ್ಸಾಮ್ಸ್ ಇದೆ, ಓಕೆನಾ, ಗವರ್ಮೆಂಟ್ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಏನಿದೆ ಅದನ್ನ ನೀವು ಪಾಸ್ ಮಾಡ್ಕೋಬಹುದು. ಓಕೆನಾ? ಸೊ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೆ, ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇದೆ. ಸೊ ಯಾರೆಲ್ಲ ಒಂದು ಎಲಿಜಿಬಲ್ ಇಲ್ಲ ಅವರು ಇದಕ್ಕೆ ನೋಂದಣಿಯಾಗಿ, ನಾನು ಹೇಳಿದೆ ಕಿಯೋನಿಕ್ಸ್ ಅಂಡರ್ ಅಲ್ಲಿ ನೀವು ರಿಜಿಸ್ಟರ್ ಆಗಬೇಕು. ನಾನು ಅದನ್ನ ಹೇಗೆ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ. ಓಕೆನಾ? ಸೊ ಅಲ್ಲಿ ಹೋಗಿ ನೀವು ಲಾಗಿನ್ ಆಗಿ ನಿಮ್ಮ ಒಂದು ಪರ್ಟಿಕ್ಯುಲರ್ ಡೇನ ಅವರು ಸ್ಲಾಟ್ ಅಲ್ಲಿ ನಿಮ್ಗೆ ಅಲರ್ಟ್ ಮಾಡ್ತಾ ಹೋಗ್ತಾರೆ. ಓಕೆನಾ? ನೀವು ಅಲರ್ಟ್ ಮಾಡಿದಾಗ ನೀವು ಎಕ್ಸಾಮ್ ನ ಅಟೆಂಡ್ ಮಾಡಿ ಇದನ್ನ ಕ್ಲಿಯರ್ ಮಾಡ್ಕೋಬೇಕು. ಸೊ ಇದೇ ರೀತಿ ಹೆಚ್ಚಿನ ಒಂದು ಗವರ್ಮೆಂಟ್ ಅಪ್ಡೇಟ್ ಆಗಿರ್ಬೋದು ಅಥವಾ ಜಾಬ್ ಅಪ್ಡೇಟ್ ಆಗಿರ್ಬೋದು, ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಒಂದು ಲೈಕ್ ನನಗೆ ಬೇರೆ ವಿಡಿಯೋಗಳನ್ನ ಮಾಡೋದಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ. ಓಕೆನಾ? ಒಂದು ಲೈಕ್ ಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಗೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ನನ್ನ ವಿಡಿಯೋಗಳೆಲ್ಲ ನೋಡ್ತಾ ಇರಿ. ಧನ್ಯವಾದಗಳು.